ನಮಸ್ತೆ. ನಾವ್ ಇದ್ದಿದ್ದ ರೂಮ್ ಬಾಲ್ಕನಿಯಿಂದ ಅಲ್ಲಿ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರೋದು. ಸೊ ಹಂಗಾಗಿ ನಾನು ಎದ್ದಿದ ತಕ್ಷಣ ಜಸ್ಟ್ ಒಂದು 10 or 15 ಮಿನಿಟ್ಸ್ ಹೋಗಿ ಅಲ್ಲಿ ನಿಂತ್ಕೊಂಡು ನೋಡ್ತಿರ್ತಿದ್ದೆ. ಹಾಗೆ ಇವಾಗ ಹೆಂಗಾಗೋಗಿದೆ ಅಂದ್ರೆ ಎಲ್ಲೋದ್ರೂ ನಾನು ಮಿಲೆಕ್ಸ್ ನ ಕ್ಯಾರಿ ಮಾಡೇ ಮಾಡ್ತೀನಿ. ಸೊ ಅಲ್ಲಿಗೂ ತಗೊಂಡ್ ಹೋಗಿದ್ದೆ, ಬಿಕಾಸ್ ಅಲ್ಲಿ ಫುಡ್ ನನ್ಗೆ ಸೆಟ್ ಆಗುತ್ತೋ ಇಲ್ವೋ ಅಂತ ಹೇಳಿ. ಆಮೇಲೆ ನಮ್ಮ ಮನೆಯವರು ಕೆಳಗಡೆ ಕಿಚನ್ ಇರುತ್ತಲ್ವಾ ಹೋಟೆಲ್ ಅಲ್ಲಿ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋದ್ರು. ನಾನು ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದೆ. ಇದನ್ನ ಮಾಡೋದು ತುಂಬಾನೇ ಈಸಿ. ಜಸ್ಟ್ ಬಿಸಿ ನೀರಿಗೆ 1-2 ಸ್ಪೂನ್ ಮಾಲ್ಟ್ ಪೌಡರ್ ನ ಹಾಕ್ಬಿಟ್ಟು ಉಪ್ಪನ್ನ ಹಾಕಿ ಕುದಿಸಿದ್ರೆ ಆಯ್ತು. ಸ್ವೀಟ್ ಇಷ್ಟಪಡೋರು ಬೆಲ್ಲನ ಹಾಕೊಬಹುದು. ಇನ್ನ ಅಲ್ಲಿ ಕಿಚನ್ ಅಲ್ಲೆಲ್ಲ ನಮ್ಗೆ ಶೂಟ್ ಮಾಡ್ಕೊಳಕ್ಕೆ ಅಲೋ ಮಾಡಿಲ್ಲ, ಹಾಗಾಗಿ ನಾನು ಅದನ್ನೆಲ್ಲ ಶೂಟ್ ಮಾಡ್ಕೊಳಕ್ ಹೋಗ್ಲಿಲ್ಲ. ಸೊ ನಮ್ಮ ಮನೆಯವರು ಮಾಡಿಸ್ಕೊಂಡು ತಗೊಂಡ್ ಬಂದಿದ್ರು. ಇನ್ನ ಬೆಳಿಗ್ಗೆ ಹೊತ್ತು ನಾವು ಟಿಫನ್ ಮಾಡೋದ್ರೂ ಕೆಲವರು ಹೇಳ್ತಾ ಇರ್ತೀವಿ ಅಲ್ವಾ, ಬ್ಲೋಟಿಂಗ್ ಪ್ರಾಬ್ಲಮ್ ಇರತ್ತೆ, ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇರತ್ತೆ ಅಂತ ಹೇಳಿ. ಸೊ ಇದನ್ನ ಕುಡಿಯೋದ್ರಿಂದ ಆತರ ಪ್ರಾಬ್ಲಮ್ಸ್ ಎಲ್ಲ ನಮ್ಗೆ ಏನೂ ಬರೋದಿಲ್ಲ. ಇದರಲ್ಲಿ 9 ತರ ಸಿರಿಧಾನ್ಯಗಳನ್ನ ಯೂಸ್ ಮಾಡಿರ್ತಾರೆ, ಹಾಗೆ ಒಂದು 9 ತರ ಬೇಳೆ ಕಾಳುಗಳನ್ನೆಲ್ಲ ಬಳಸಿರ್ತಾರೆ, ಮತ್ತೆ ಒಂದು 12 ತರ ಸೀಡ್ಸ್ ಮತ್ತೆ ನಟ್ಸ್ ಎಲ್ಲಾನು ಹಾಕಿರ್ತಾರೆ. ಇದರಲ್ಲಿ ಆರೋಗ್ಯಾಮೃತಂ ಚೂರ್ಣಂ ಇರುತ್ತೆ, ಅದಕ್ಕೆ 18 ತರ ಹರ್ಬ್ಸ್ ಅನ್ನ ಹಾಕಿ ಮಾಡಿರ್ತಾರೆ. ಸೊ ಮಾಲ್ಟನ್ನೆಲ್ಲ ಕುಡ್ದಾದ್ಮೇಲೆ ನಾವು ರೆಡಿ ಆಗ್ಬಿಟ್ಟು ಔಟಿಂಗ್ ಹೋಗೋದಿತ್ತು ಅಂತ ಹೇಳಿ ಹೋದ್ವಿ. ಇನ್ನ ಇವರಿಬ್ರು ನನ್ನ ತಮ್ಮನ ಮಕ್ಕಳು ತುಂಬಾನೇ ಮುದ್ದಾಗಿದ್ದಾರೆ. ಅವ್ರ ಜೊತೆ ಆಟ ಆಡೋದು ಅಂದ್ರೆ ನನಗೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಓಲ್ಡ್ ವೆಕೇಶನ್ ಅಲ್ಲಿ ಡೈಲಿ ಅವ್ರ ಜೊತೆ ಏನಿಲ್ಲ ಅಂದ್ರೆ ಒಂದು 1/2 hour 1 hour ನಾನು ಆಟ ಆಡ್ತಿರ್ತಿದ್ದೆ. ಸೊ ಇನ್ನು ಅವತ್ತಿನ ದಿನ ಅಂತೂ ನಾವು ಆಲ್ಮೋಸ್ಟ್ ಆಲ್ ಒಂದು 10 ಕಿಲೋಮೀಟರ್ಸ್ ಅಷ್ಟೇ ನಡೆದಿದೀವಿ ಅಂತ ಹೇಳ್ಬೋದು. ಅಷ್ಟು ನಡೆದ್ರು ನಮ್ಗೆ ಸ್ವಲ್ಪನೂ ಆಯಾಸ ಅನ್ನೋದು ಮತ್ತೆ ಸುಸ್ತು ಅನ್ನೋದು ಆಗ್ಲೇ ಇಲ್ಲ. ಡೇ ಪೂರ್ತಿ ನಾವು ಆಕ್ಟಿವ್ ಆಗಿದ್ವಿ ಅಂತಾನೆ ಹೇಳ್ಬೋದು. ಇನ್ನ ಈ ಮಿಲೆಕ್ಸ್ ಮಾಲ್ಟ್ ಅನ್ನ ನೀವು ಆರ್ಡರ್ ಮಾಡ್ಕೋಬೇಕು ಅನ್ನೋಂಗಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಕಾಲ್ ಮಾಡಿ, ಅದರ್ವೈಸ್ ವಾಟ್ಸ್ಆಪ್ ಮಾಡಿ ಆರ್ಡರ್ ಮಾಡ್ಕೋಬಹುದು.